ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ದೇವರ ವಿಷಯವಾಗಿ ಒಂದು ಜನರಿಗೆ ತಿಳುವಳಿಕೆ ಇದ್ದು ಅವರು ದೇವರನ್ನ ಗಣಪಡಿಸಲಿಲ್ಲ, ಆತನ ಉಪಕಾರಗಳನ್ನ ಅವರು ನೆನೆಸಲಿಲ್ಲ, ಆತನನ್ನ ಅವರು ಗುರುತಿಸಲಿಲ್ಲ. ಇವತ್ತು ನೋಡಿ ಬಹಳಷ್ಟು ಜನ ದೇವರ ಆಲಯಕ್ಕೆ ಬರಲಿಲ್ಲ, ಬಹಳಷ್ಟು ಜನ ದೇವರನ್ನ ಸ್ತುತಿ ಮಾಡಲಿಕ್ಕೆ ಬರಲಿಲ್ಲ. ಈ ವಾರದ ಕೊನೆಯ ಆರಾಧನೆ ಅಂತಂದ್ರೆ ಹೆಂಗಿರ್ಬೇಕಂದ್ರೆ ಸಭೆಯಲ್ಲಿ ಒಂದು ಭಯ ಎಂದು ಕಾಣಿಸಬೇಕಯ್ಯ. ಕಳೆದ ವರ್ಷ 365 ದಿನಗಳು ದೇವರು ನಮ್ಮನ್ನ ಕಾಪಾಡಿದ್ದಾರೆ. ಈ ವರ್ಷದ ಕೊನೆಯ ವಾರ ನಾನು ಯಾವುದೇ ಕಾರಣಕ್ಕೂ ನಾನು ತಪ್ಪಿಸ್ಕೋಬಾರ್ದು, ನಾನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳದೆ ದೇವರಾಲಯಕ್ಕೆ ಹೋಗ್ಬೇಕು, ದೇವ್ರನ್ನ ಆರಾಧನೆ ಮಾಡಬೇಕು, ದೇವರನ್ನ ಸ್ತುತಿಸಬೇಕು ಅನ್ನುವಂಥ ಭಯ ಇವತ್ತು ಬಹಳಷ್ಟು ಜನರಲ್ಲಿ. ಅದಕ್ಕೆ 21ನೇ ವಾಕ್ಯ ಏನೇ ಹೇಳ್ತಾ ಇದೆ, ಅವರು ಆತನನ್ನ ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನ ಸ್ತುತಿಸಲಿಲ್ಲ. ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಅವರು ದೇವರನ್ನ ಸ್ತುತಿ ಮಾಡಲಿಲ್ಲ. ಕರ್ತನಲ್ಲಿರುವಂತಹ ಪ್ರೀತಿಯ ಸಹೋದರ ಸಹೋದರಿ, ಅವ್ರು ಯಾರು ಚರ್ಚಿಗೆ ಬಂದು ದೇವರನ್ನ ಸ್ತುತಿಸಲಿಲ್ಲ, ಅವ್ರು ಯಾರು ಚರ್ಚಿಗೆ ಬಂದು ದೇವರನ್ನ ಉಪಕಾರನ ಸ್ಮರಿಸಲಿಲ್ಲ. ಇವತ್ತು ನೀನು ದೇವರಾಲಯದಲ್ಲಿ ಕುತ್ಕೊಂಡಿದ್ಯಾ, ಇವತ್ತು ನೀನು ದೇವರ ಆಲಯದಲ್ಲಿ ಆತನನ್ನು ಆರಾಧನೆ ಮಾಡಿದ್ಯಾ, ನೀನು ಆತನ ಉಪಕಾರವನ್ನ ಸ್ಮರಿಸಿದ್ದೀಯಾ, ನೀನು ಆತನನ್ನ ಸ್ತುತಿಸಿದ್ದೀಯಾ, ನೀನು ಆತನನ್ನ ಘನಪಡಿಸಿದ್ದೀಯಾ? ಇವತ್ತು ನಮ್ಮನ್ನ ನಾವು ದೇವರ ಸನ್ನಿಧಾನದಲ್ಲಿ ಪರೀಕ್ಷೆಯನ್ನ ಮಾಡ್ಕೋಬೇಕಾಗಿದೆ. ಇವತ್ತು ನಮ್ಮನ್ನ ನಾವು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡು ದೇವರು ಮಾಡಿರುವಂತಹ ಉಪಕಾರಗಳಿಗೆ ನೀನು ನಿನ್ನನ್ನೇ ಸಮರ್ಪಣೆ ಮಾಡಿ ಇವತ್ತು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕಾಗಿದೆ. 104ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಈ ರೀತಿ ಹೇಳ್ತೇನೆ, 100ನೇ ಕೀರ್ತನೆ 4ನೇ ವಾಕ್ಯ, ನಾವೇನ್ ಮಾಡ್ಬೇಕು? ಇವತ್ತು ಆತನ ಸನ್ನಿಧಾನಕ್ಕೆ ಬಂದು ಆತನ ಉಪಕಾರವನ್ನ ನಾವು ಸ್ಮರಿಸಬೇಕಾಗಿದೆ. ಹಲ್ಲೆಲೂಯ. ಆತನ ಉಪಕಾರವನ್ನ ಇವತ್ತು ನಾವು ಜ್ಞಾಪಕ ಮಾಡಬೇಕಾಗಿದೆ. ಹಲ್ಲೆಲೂಯ. ಕರ್ತನಲ್ಲಿರುವಂತಹ